ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗವನ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ಮಲಬದ್ಧತೆ ಇವತ್ತು ತುಂಬ ಜನರನ್ನು ಕಾಡ್ತಾ ಇದೆ. ಮಲಬದ್ಧತೆಗೆ ಮುಖ್ಯವಾದಂತಹ ಕಾರಣ ನಾವು ತರಕಾರಿಯನ್ನು ತಿಂದೇ ಇರುವಂಥದ್ದು, ಹಣ್ಣುಗಳನ್ನು ತಿಂದೇ ಇರುವಂಥದ್ದು ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೆ ಅದೊಂದೇ ಕಾರಣ ಅಲ್ಲ. ಹೊಟ್ಟೆಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳ ಅಸಮತೋಲನ ಒಂದು ಪ್ರಮುಖವಾದಂಥ ಕಾರಣ. ಹಾಗಾದರೆ ಮಲಬದ್ಧತೆ ಅಂದರೆ ಏನು, ಅದಕ್ಕೆ ಮುಖ್ಯವಾದ ಕಾರಣಗಳೇನು, ಅದಕ್ಕೆ ಪರಿಹಾರ ಏನು, ಯಾವ ರೀತಿ ಪರಿಹಾರವನ್ನು ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಯಾಕಂದರೆ ಮಲಬದ್ಧತೆಯಿಂದ ಅನೇಕರು ಬಳಲ್ತಾ ಇದ್ದಾರೆ. ಮಲ ಸರಾಗವಾಗಿ ವಿಸರ್ಜನೆ ಆಗದೆ ಇಡೀ ದಿವಸ ಸಫರ್ ಆಗುವವರು, ಮೂಲವ್ಯಾಧಿಯಿಂದ ಬಳಲುವವರು, ಹೀಗೆ ಲವಲವಿಕೆ ಇಲ್ಲ, ಫ್ರೆಶ್ನೆಸ್ ಇಲ್ಲ, ಟೋಟಲಿ ಇಡೀ ದಿವಸ ಅವ್ರದ್ದು ಚೆನ್ನಾಗಿರಲ್ಲ, ಮೋಷನ್ ಕ್ಲಿಯರ್ ಆಗಿಲ್ಲ ಅಂದರೆ. ಸಾಮಾನ್ಯವಾಗಿ ವಾರದಲ್ಲಿ ಕೆಲವು ಜನರು 1-2 ಸಲ ಅಷ್ಟೇ ಹೋಗ್ತಾರೆ ಟಾಯ್ಲೆಟಿಗೆ. ಅದು ಕೂಡ ಕಷ್ಟಪಟ್ಟು, ತುಂಬ ಗಟ್ಟಿಯಾದ ಮಲ ವಿಸರ್ಜನೆ ಆಗುತ್ತೆ, ಇದರಿಂದಾಗಿ ತೊಂದರೆ ಆಗುತ್ತೆ. ಹಾಗಾಗಿ ಆದಮೇಲೆ ಮಲಬದ್ಧತೆಯನ್ನು ಕಡಿಮೆ ಮಾಡುವಂಥ ಉಪಾಯವನ್ನು ಹೇಳ್ಕೊಡ್ತೇನೆ. ಅದಕ್ಕೂ ಪೂರ್ವದಲ್ಲಿ ಮಲಬದ್ಧತೆಗೆ ಕಾರಣಗಳನ್ನು ನಾನು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಹಾಗಾದರೆ 4 ಮುಖ್ಯವಾದಂತಹ ಕಾರಣಗಳು ಮಲಬದ್ಧತೆಗೆ. ಒಂದನೇದು ಮೆಥನೋಜೆನಿಕ್ ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾಗಳು ತೊಂದರೆಯನ್ನುಂಟು ಮಾಡುತ್ತೆ. ಎರಡನೇದು ಇಂಪೇರ್ಡ್ ಗಟ್ ಬ್ಯಾಕ್ಟೀರಿಯಾ. ಸೊ ಗಟ್ ಬ್ಯಾಕ್ಟೀರಿಯಾದಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಸೊ ಇದು ಒಂದು ಕಾರಣ. ಮೂರನೇದು ಇಂಪೇರ್ಡ್ ಬೈಲ್ ಸೆಕ್ರೇಷನ್. ಫ್ಯಾಟ್ ನಮ್ಮ ಆಹಾರದಲ್ಲಿ ಕಡಿಮೆ ಆಗಿ ಬೈಲ್ ಸೆಕ್ರೇಷನ್ ಸರಿಯಾಗಿ ಆಗೋದಿಲ್ಲ, ಇದು ಒಂದು ಪ್ರಮುಖವಾದ ಕಾರಣ. ಇಂಪೇರ್ಡ್ ಸೆರಟೋನಿನ್ ಪ್ರೊಡಕ್ಷನ್. ಸೆರಟೋನಿನ್ ಅನ್ನುವಂಥ ಒಂದು ಪ್ರಮುಖವಾದಂಥದ್ದು ಒಂದು ಹಾರ್ಮೋನ್ ನಮಗೆ ಬಿಡುಗಡೆ ಆಗುತ್ತೆ, ಅದು ಸರಿಯಾಗಿ ಪ್ರೊಡ್ಯೂಸ್ ಆಗಲ್ಲ, ಕರುಳಲ್ಲಿ ಅದು ಸರಿಯಾಗಿ ಪ್ರೊಡ್ಯೂಸ್ ಆಗಲ್ಲ, ತನ್ಮೂಲಕ ಅದು ಗಟ್ ಬ್ರೈನ್ ಆ್ಯಕ್ಸಿಸಲ್ಲಿ ಪ್ರಾಬ್ಲಮ್ ಉಂಟಾಗುತ್ತೆ. ಅದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಸೊ ಹಾಗಾದ್ರೆ ಮಲಬದ್ಧತೆ ಅಂದರೆ ಏನು? ನಾನು ಈಗಾಗಲೇ ಹೇಳಿದ ಜನ ವಾರದಲ್ಲಿ 3 ಸಲ 4 ಸಲ ಅಷ್ಟೇ ಹೋಗುವಂಥದ್ದನ್ನು ಮಾಡ್ತಾರೆ. ಹಾಗೆಯೇ ಕೆಲವು ಜನರಿಗೆ ಮಲ ಸರಾಗವಾಗಿ ಅಂದರೆ ಗಟ್ಟಿಯಾಗಿ ವಿಸರ್ಜನೆ ಆಗುತ್ತೆ, ಅದು ಕೂಡ ಮಲಬದ್ಧತೆಯ ಒಂದು ಲಕ್ಷಣವೇ. ಸೊ ಹಾಗಾದರೆ ಯಾವ ಥರ ಇರುತ್ತೆ? ಯುವರ್ ಸ್ಟೂಲ್ಸ್ ಆರ್ ಡ್ರೈ ಆ್ಯಂಡ್ ಹಾರ್ಡ್. ಸೊ ಡ್ರೈ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ, ಪೇನ್ಫುಲ್ ಆಗಿರುತ್ತೆ ಮೋಷನ್ ಮಾಡುವಂಥದ್ದು. ಹಾಗೆಯೇ ಹೊಟ್ಟೆ ಖಾಲಿ ಆಗಿಲ್ಲ ಅನ್ನುವಂಥ ಒಂದು ಫೀಲಿಂಗ್ ಬರುತ್ತೆ. ಸೊ ಅದರ ಮೊದಲನೆಯ ನಾವು ಅನ್ನೋದ ಕಾರಣವನ್ನು ನೋಡ್ತಾ ಹೋದರೆ ಇಂಪೇರ್ಡ್ ಗಟ್ ಬ್ಯಾಕ್ಟೀರಿಯಾ. ಸೊ ಇಂಪೇರ್ಡ್ ಗಟ್ ಬ್ಯಾಕ್ಟೀರಿಯಾದಲ್ಲಿ ಕಾನ್ಸ್ಟಿಪೇಷನ್ ಆ್ಯಂಡ್ ಗಟ್ ಬ್ಯಾಕ್ಟೀರಿಯಾ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕರುಳಿನಲ್ಲಿ ಬ್ಯಾಕ್ಟೀರಿಯಾಗಳಿವೆ. ಸೊ ನೋಡೋಣ, ಅದರ ಅರ್ಥವನ್ನು ತಿಳ್ಕೊಳ್ಳೋಣ. ಸೊ ಬ್ಯಾಕ್ಟೀರಿಯಾದಲ್ಲಿ 2 ವಿಧ, ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ. ಸೊ ಗುಡ್ ಬ್ಯಾಕ್ಟೀರಿಯಾನೂ ಇರಬೇಕು, ಬ್ಯಾಡ್ ಬ್ಯಾಕ್ಟೀರಿಯಾನೂ ಇರಬೇಕು. ಆದರೆ ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾಗಿಂತ ಜಾಸ್ತಿ ಇರಬೇಕು. ಸೊ ನೋಡಿ, ಈ ಒಂದು ರಿಸರ್ಚ್ ಸ್ಟಡಿ ನಮಗೆ ಹೇಳುತ್ತೆ ಗಟ್ ಮೈಕ್ರೋಬಯೋಟಾ ಆ್ಯಂಡ್ ಕ್ರೋನಿಕ್ ಕಾನ್ಸ್ಟಿಪೇಷನ್ ರಿವ್ಯೂ ಆ್ಯಂಡ್ ಅಪ್ಡೇಟ್. ಸೊ ಈ ಒಂದು ರಿಸರ್ಚ್ ಸ್ಟಡಿ ಪ್ರಕಾರ ಕಾನ್ಸ್ಟಿಪೇಷನ್ ಇಸ್ ಕಾಸ್ಡ್ ಬೈ ದ ಡಿಸ್ಬಯೋಸಿಸ್ ಆಫ್ ದ ಮೈಕ್ರೋಬಯೋಟಾ. ಸೊ ಕೆಟ್ಟ ಬ್ಯಾಕ್ಟೀರಿಯಾಗಳ ಒಂದು ಪ್ರಾಬ್ಲಮಿಂದಾಗಿ, ಡಿಸ್ಬಯೋಸಿಸ್ಸಿಂದಾಗಿ ಈ ಒಂದು ಮಲಬದ್ಧತೆ ಬರುತ್ತೆ ಅಂತೇಳಿ ಈ ಒಂದು ಸಂಶೋಧನೆ ಹೇಳುತ್ತೆ. ನೆಕ್ಸ್ಟ್ ನಾವು ನೋಡಿದ್ರೆ ಲ್ಯಾಕ್ ಆಫ್ ಬೈಲ್. ಸೊ ಬೈಲ್ ಸಾಲ್ಟ್ ಕಡಿಮೆ ಆಗಲಿಕ್ಕೆ ಮುಖ್ಯವಾದಂಥ ಒಂದು ಕಾರಣವನ್ನು ನಾವು ನೋಡಿದ್ರೆ ಅದಕ್ಕೆ ಫ್ಯಾಟ್ ನಾವು ಕಡಿಮೆ ಸೇವಿಸೋದು. ಫ್ಯಾಟಿಂದ ನಾವು ತುಂಬ ದೂರ ಬಂದುಬಿಟ್ಟಿದ್ದೇವೆ. ಹೀಗಾಗಿ ಬೈಲ್ ಸಾಲ್ಟ್ ಸೆಕ್ರೇಷನ್ ಸರಿಯಾಗಿ ಆಗೋದಿಲ್ಲ, ಮಲ ಸರಾಗವಾಗಿ ವಿಸರ್ಜನೆ ಆಗೋದಿಲ್ಲ. ಹಾಗಾಗಿ ಆಯುರ್ವೇದದಲ್ಲಿ ಹೇಳಿದರು, ಬಿಸಿ ಬಿಸಿ ನೀರಿಗೆ 2 ಚಮಚ ತುಪ್ಪ ಹಾಕ್ಕೊಂಡು ಕುಡೀರಿ, ಮೋಷನ್ ಕ್ಲಿಯರ್ ಆಗುತ್ತೆ ಅಂತ. ಅದಕ್ಕೆ ಕಾರಣ ಈ ಬೈಲ್ ಸಾಲ್ಟ್ ಸರಾಗವಾಗಿ ಸೆಕ್ರೇಷನ್ ಆಗಿ ಮೋಷನ್ ಕರೆಕ್ಟಾಗಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಬೈಲ್ ಸಾಲ್ಟ್ ಸೆಕ್ರೇಷನ್ ಪ್ರಾಬ್ಲಮ್ ಆದರೆ ಮಲಬದ್ಧತೆ ಕಾಡುತ್ತೆ. ನೋಡಿ, ರಿಸರ್ಚ್ ಸ್ಟಡಿ ಹೇಳುತ್ತೆ ಅಲ್ಟರ್ಡ್ ಬೈಲ್ ಆ್ಯಸಿಡ್ ಮೆಟಬಾಲಿಸಮ್ ಇನ್ ಪೇಷಂಟ್ಸ್ ವಿತ್ ಕಾನ್ಸ್ಟಿಪೇಷನ್. ಸೊ ಇದ್ರ ಬಗ್ಗೆನೂ ಕೂಡ ರಿಸರ್ಚ್ ಇದೆ. ಸೊ ಲ್ಯಾಕ್ ಆಫ್ ಫ್ಯಾಟೇ ಇದಕ್ಕೆ ಮುಖ್ಯವಾದಂಥ ಒಂದು ಕಾರಣ. ಸೊ ಬೆಣ್ಣೆಹಣ್ಣು ಇರ್ಬೋದು, ಚೀಸ್ ಇರ್ಬೋದು, ಪನ್ನೀರ್ ಇರ್ಬೋದು, ಹಾಗೆ ತುಪ್ಪ ಇರ್ಬೋದು, ಬೆಣ್ಣೆ ಇರ್ಬೋದು, ಮೊಸರು ಇರ್ಬೋದು, ಇದೆಲ್ಲ ನಮಗೆ ಬೇಕು. ಸೊ ರಿಸರ್ಚ್ ಸ್ಟಡಿಯನ್ನು ನಾವು ನೋಡಿದ್ರೆ ದ ಆ್ಯಕ್ಷನ್ ಆಫ್ ಬೈಲ್ ಸಾಲ್ಟ್ಸ್ ಆನ್ ಇಂಟೆಸ್ಟೈನಲ್ ಪೆರಿಸ್ಟಾಲ್ಸಿಸ್. ಈ ಒಂದು ಪೆರಿಸ್ಟಾಲ್ಟಿಕ್ ಮೂಮೆಂಟಿಗೂ ಬೈಲ್ ಸಾಲ್ಟ್ ಸೆಕ್ರೇಷನಿಗೂ ಸಂಬಂಧ ಇದೆ. ಮಲ ಸರಾಗವಾಗಿ ವಿಸರ್ಜನೆ ಆಗಲಿಕ್ಕೆ ಬೈಲ್ ಸಾಲ್ಟ್ ನಮಗೆ ಬೇಕು. ಮೂರನೇದು ಲ್ಯಾಕ್ ಆಫ್ ಸೆರಟೋನಿನ್. ಸೊ ಈ ಸೆರಟೋನಿನ್ ಅನ್ನುವಂಥದ್ದು ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಏನಾಗುತ್ತಲ್ಲ, ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್, ಹೀಗೆ ಆಗ್ತಾ ಇರುತ್ತೆ ಕರಳಲ್ಲಿ, ಸ್ನೇಕ್ ಥರ. ಅದು ಹಾವು ಹೇಗೆ ಹೀಗೆ ನಡೆಯುತ್ತೋ ಅದೇ ಥರ ನಮ್ಮ ಕರುಳಿನಲ್ಲಿ ಹೀಗೀಗೆ ಆಗ್ತಾ ಇರುತ್ತೆ, ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್. ಸೊ ಈ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟು. ಈ ಸೆರಟೋನಿನ್ ಹಾರ್ಮೋನು ಈ ಕಾಂಟ್ರಾಕ್ಷನನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಕಾಂಟ್ರಾಕ್ಷನ್ ಸೆರಟೋನಿನ್ ಹಾರ್ಮೋನ್
ಸರಿಯಾಗಿ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಈ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಕರೆಕ್ಟಾಗಿ ಆಗೋದಿಲ್ಲ, ಬೌಲ್ ಮೂವ್ಮೆಂಟ್ ಸರಿಯಾಗಿ ಆಗೋದು. ಸೆರೋಟೋನಿನ್ ಹಾರ್ಮೋನ್ ಬಿಡುಗಡೆ ಆಗೋದು ಬಹಳ ಮುಖ್ಯ. ಸೆರೋಟೋನಿನ್ ಇಲ್ಲಿ ನಮ್ಮ ಕರುಳಿನಲ್ಲಿ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಆಗಲಿಕ್ಕೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸೊ ಮಲಬದ್ಧತೆ ಆದವರಿಗೆ ಮೈಂಡು ಕೂಡ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಮುಖ್ಯವಾದಂಥ ಕಾರಣ ಸೆರೋಟೋನಿನ್ ಸರಿಯಾಗಿ ಬಿಡುಗಡೆ ಆಗೋದಿಲ್ಲ, ಅದು ಮಿದುಳಿಗೂ ಹೋಗೋದಿಲ್ಲ, ಜೊತೆ ಕರುಳಿನಲ್ಲೂ ಸರಿಯಾಗಿ ಬಿಡುಗಡೆ ಆಗೋದಿಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳಿಲ್ಲ, ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಧಿಕವಾಗಿದೆ. ಅದ್ರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ. ನೋಡಿ, ಸೆರೋಟೋನಿನ್ ಇನ್ ದ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್. Serotonin and the agents will continue to be topical and are likely to play a major role in the mechanisms and treatment of gastrointestinal diseases, particularly the lower functional gastrointestinal disorders. So research study ಹೇಳುತ್ತೆ ಈ ಒಂದು ಸೆರೋಟೋನಿನ್ ಭಾಳ ಇಂಪಾರ್ಟೆಂಟ್ ಅನ್ನೋದನ್ನು. ಸೊ ಲ್ಯಾಕ್ ಆಫ್ ಫೈಬರ್, ಇದು ಕೂಡ ಮಲಬದ್ಧತೆಗೆ ಒಂದು ಪ್ರಮುಖವಾದ ಒಂದು ಕಾರಣ. ಸೊ ಲ್ಯಾಕ್ ಆಫ್ ಫೈಬರ್. ಸೊ ನಾರಿನಂಶ ಯಾಕೆ ಬೇಕು ಅಂದರೆ ಈ ಗುಡ್ ಬ್ಯಾಕ್ಟೀರಿಯಾಕ್ಕೆ ಆಹಾರ ಬೇಕಲ್ಲ. ಪ್ರೋಬಯೋಟಿಕನ್ನು ತೆಗೆದುಕೊಂಡು ಗುಡ್ ಬ್ಯಾಕ್ಟೀರಿಯಾ ತೊಗೊಂಡ್ವಿ ಅಂತ ಇಟ್ಕೊಳ್ಳೋಣ, ಅದಕ್ಕೆ ಆಹಾರ ಬೇಕಲ್ಲ. ಹಾಗಾಗಿ ನಾರುಯುಕ್ತ ಆಹಾರ ಪದಾರ್ಥವನ್ನು, ಅದರಲ್ಲೂ ನೀರಿನಲ್ಲಿ ಕರಗುವಂಥ ನಾರಿನಂಶ ಇರುವಂಥ ಆಹಾರ ಪದಾರ್ಥವನ್ನು ತೆಗೆದುಕೊಂಡಾಗ ಗುಡ್ ಬ್ಯಾಕ್ಟೀರಿಯಾ ಬೆಳವಣಿಗೆ ಆಗುತ್ತೆ. ಗುಡ್ ಬ್ಯಾಕ್ಟೀರಿಯಾದಿಂದಾಗಿ ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ ಅನ್ನೋದು ಉತ್ಪಾದನೆ ಆಗುತ್ತೆ. ತನ್ಮೂಲಕ ನಮಗೆ ಸೆರೋಟೋನಿನ್ ಜಾಸ್ತಿ ಉತ್ಪಾದನೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ಈಗ ನಾವು ನೋಡುವಂಥ ಈ ಒಂದು ತರಕಾರಿಗಳಲ್ಲಿ, ಈ ಒಂದು ಕಾಳುಗಳಲ್ಲಿ ನೀರಿನಲ್ಲಿ ಕರಗುವಂಥ ನಾರಿನಂಶ ಜಾಸ್ತಿ ಇದೆ. ಸೊ ಅಗಸೆ ಬೀಜ ಇರ್ಬೋದು, ಗಮ್ ಅರೇಬಿಕ್ ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಹಾಗೆಯೇ ಲೆಗ್ಯೂಮ್ಸ್ ಇರ್ಬೋದು, ಈರುಳ್ಳಿ ಇರ್ಬೋದು, ಸೇಬು ಹಣ್ಣು, ಬೆರೀಸು, ಟೊಮ್ಯಾಟೋಸು, ಹಾಗೆ ಬನಾನಾ ಫ್ಲವರು, ಚಿಕೋರಿ, ಇದರಲ್ಲೆಲ್ಲ ನೀರಿನಲ್ಲಿ ಕರಗುವಂತಹ ನಾರಿನಂಶ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಆಹಾರವನ್ನು ತೆಗೆದುಕೊಂಡ್ರೆ ಈ ಬ್ಯಾಕ್ಟೀರಿಯಾಕ್ಕೆ ಒಳ್ಳೆಯ ಆಹಾರವನ್ನು ನಾವು ಕೊಟ್ಟಂಗೆ ಆಗುತ್ತೆ. ತನ್ಮೂಲಕ ನಮಗೆ ಖಂಡಿತವಾಗಿ ಮಲಬದ್ಧತೆ ಕಡಿಮೆ ಆಗಲಿಕ್ಕೆ ಅನುಕೂಲ. ಹಣ್ಣು ತರಕಾರಿ ಅಷ್ಟೇ ತಿನ್ನೋದಲ್ಲ, ನಮ್ಮ ಕರುಳನ್ನು ಆರೋಗ್ಯವಾಗಿ ಇಟ್ಕೊಳ್ಬೇಕು. ನಮ್ಮ ಬೆಟರ್ ಹಾಫ್ ಯಾರು? ಕರುಳಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳು, ಅವರನ್ನು ಆರೋಗ್ಯ. ಭಾಳ ಪ್ರಮುಖವಾದ ಪಾರ್ಟಿಗೆ ಬರೋಣ. ಮಲಬದ್ಧತೆ ಕಾರಣಗಳನ್ನು ನಾವು ತಿಳ್ಕೊಂಡಿದ್ದೀವಿ, 4 ಮುಖ್ಯ ಪಾರ್ಟಾಗಿ ನಾವು ತಿಳ್ಕೊಂಡಿದ್ದೀವಿ. ಈಗ ಇದಕ್ಕೆ ಪರಿಹಾರ, ಖಂಡಿತವಾದ ಪರಿಹಾರ ಇದೆ. ನಾವು ಕಳೆದ ಅನೇಕ ವರ್ಷಗಳಿಂದ ಇದಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಆಲ್ಮೋಸ್ಟ್ 99% ಜನರಲ್ಲಿ ಸಕ್ಸಸ್ ಆಗಿದೆ ಈ ಟ್ರೀಟ್ಮೆಂಟ್. ಸೊ ಬನ್ನಿ ತಿಳ್ಕೊಳ್ಳೋಣ. ನಾವು ಪ್ರೀ ಫೈಬರ್ ಅಂತ ಕೊಡ್ತೇವೆ. ಪ್ರೀ ಫೈಬರು ನೀರಿನಲ್ಲಿ ಕರಗುವಂಥ ನಾರಿನಂಶ. ಈ ಪ್ರೀ ಫೈಬರನ್ನು 2 ಚಮಚವನ್ನು 1 ಲೋಟ ನೀರಿಗೆ ಹಾಕಿ 2 ತಾಸು ನೆನೆಸಿ ನೀವು ದಿನಕ್ಕೆ 1 ಸಲ ಅಥವಾ 2 ಸಲ ತೆಗೆದುಕೊಳ್ಳೋದ್ರಿಂದಾಗಿ ಮಲಬದ್ಧತೆಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಬಿಕಾಸ್ ಅದು ಒಳ್ಳೆಯ ಬ್ಯಾಕ್ಟೀರಿಯಾದ ಆಹಾರ ಆದ್ಮೇಲೆ. ಎರಡನೇದು ಇನ್ಯುಲಿನ್. ಇನ್ಯುಲಿನ್ ಕೂಡ ಒಳ್ಳೆ ಬ್ಯಾಕ್ಟೀರಿಯಾದ ಆಹಾರ. ಸೊ ಈ ಇನ್ಯುಲಿನನ್ನು ಇದು ಚಿಕೋರಿಯಿಂದ ರೆಡಿ ಮಾಡಿರ್ತಾರೆ. ಈ ಇನ್ಯುಲಿನನ್ನು ರಾತ್ರಿ ಮಲಗುವಾಗ 2 ಚಮಚ ಇನ್ಯುಲಿನ್ ಪೌಡರ್, 1 ಗ್ಲಾಸ್ ನೀರು, ಸಂಜೆ 7-8 ಗಂಟೆ ತೆಗೆದುಕೊಂಡ್ರೂ ಆಗುತ್ತೆ, ಅಥವಾ ಮಜ್ಜಿಗೆ ಒಟ್ಟಿಗೆ ತೆಗೆದುಕೊಂಡ್ರೂ ಆಗುತ್ತೆ. ಇದು ಪ್ರೀಬಯೋಟಿಕ್, ಈ ಒಂದು ಬ್ಯಾಕ್ಟೀರಿಯಾದ ಆಹಾರ. ಸೊ ಭಾಳ ಇಂಪಾರ್ಟೆಂಟು. ಬ್ಯಾಕ್ಟೀರಿಯಾದ ಆಹಾರವನ್ನು ಮೊದಲು ತೆಗೆದುಕೊಳ್ಬೇಕು, ನಂತರ ಬ್ಯಾಕ್ಟೀರಿಯಾವನ್ನು ಕೂಡ ನಾವು ತೆಗೆದುಕೊಳ್ಬೇಕು. ಸೊ ಮೋಷನ್ ಸರಾಗವಾಗಿ ವಿಸರ್ಜನೆ ಆಗಲಿಕ್ಕೆ ಇನ್ನೊಂದು ಔಷಧಿ ನಾವು ರೆಡಿ ಮಾಡಿದ್ದೇವೆ, ಅದು ಲ್ಯಾಕ್ಸೋ ಏಡ್. ಸೊ ಈ ಲ್ಯಾಕ್ಸೋ ಏಡು ಪೆರಿಸ್ಟಾಲ್ಟಿಕ್ ಮೂವ್ಮೆಂಟನ್ನು ಸರಿ ಮಾಡುತ್ತೆ. ಸೊ ಇದನ್ನು ರಾತ್ರಿ 1 ತೆಗೆದುಕೊಳ್ತಾ ಬರ್ಬೋದು, ತುಂಬ ಮಲಬದ್ಧತೆ ಅಂದರೆ 2 ತೆಗೆದುಕೊಳ್ತಾ ಬರ್ಬೋದು. ಹಾಗೆಯೇ ಗಟ್ ಬಯೋಟಿಕ್ ಕಷಾಯ, ಇದು ಅಲ್ಲಿರುವಂಥ ಮೆಥೋಜೆನಿಕ್ ಬ್ಯಾಕ್ಟೀರಿಯಾ ಇರ್ಬೋದು, ಕೆಟ್ಟ ಬ್ಯಾಕ್ಟೀರಿಯಾ ಇರ್ಬೋದು, ಅದನ್ನು ಕೊಲ್ಲಲಿಕ್ಕೆ ಸಹಾಯ ಮಾಡುತ್ತೆ. ಈ ಗಟ್ ಬಯೋಟಿಕ್ ಕಷಾಯ ಮಾಡೋದು ಹೇಗೆ? 2 ಲೋಟ ನೀರನ್ನು ತೆಗೆದುಕೊಂಡು 1-2 ಚಮಚ ಪುಡಿಯನ್ನು ಆ ನೀರಿಗೆ ಹಾಕಿ ಕುದಿಸಿ 1 ಲೋಟಕ್ಕೆ ತರಬೇಕು. ಅದನ್ನು ಬೆಳಗ್ಗೆ ಅರ್ಧ, ಸಾಯಂಕಾಲ ಅರ್ಧ ಕುಡಿತಾ ಬರೋದು. ಗಟ್ ಬಯೋಟಿಕ್ ಕಷಾಯ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ, ಲ್ಯಾಕ್ಸೋಯ್ಡನ್ನು ಕಳಿಸ್ಕೊಡ್ತೀವಿ, ಇನ್ಯುಲಿನನ್ನು ಕಳಿಸ್ಕೊಡ್ತೀವಿ, ಜೊತೆಗೆ ಈ ಒಂದು ಸರಳವಾದಂಥ ಈ ಒಂದು ಪ್ರೀ ಫೈಬರ್. ಸೊ ಇದನ್ನು ಕೂಡ ನಾವು ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಗ್ರೈನ್ ಫ್ರೀ ಡಯಟ್, ಕನಿಷ್ಠ 3 ತಿಂಗಳ ಕಾಲ ಗ್ರೇನ್ಸನ್ನು ಕಡಿಮೆ ಮಾಡಬೇಕು ನಮ್ಮ ಆಹಾರದಲ್ಲಿ. ಹಣ್ಣು, ತರಕಾರಿ, ಪಲ್ಯ ಇದನ್ನೆಲ್ಲ ಜಾಸ್ತಿ ಮಾಡಬೇಕು. ಅನ್ನ, ಚಪಾತಿ, ರಾಗಿ, ಜೋಳವನ್ನು ಕಡಿಮೆ ಮಾಡಬೇಕು ಅಥವಾ ಬಿಟ್ಟೇ ಬಿಡಬೇಕು. 1 ತಿಂಗಳು ಬಿಟ್ಟು ನೋಡಿ, ನಿಮಗೆ ಮಲಬದ್ಧತೆ ಕಡಿಮೆ ಆಗುತ್ತೆ. ಯಾಕೆಂದರೆ ಕರುಳಿನಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಗ್ರೈನ್ಸ್, ಧಾನ್ಯಗಳು. ಕರುಳಿನಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಕ್ಕೆ ಆಹಾರ ಹಣ್ಣು, ತರಕಾರಿ, ಹಾಗೂ ನಾವು ಹೇಳಿರುವಂಥ ಇನ್ಯುಲಿನ್ನು, ಪ್ರೀ ಫೈಬರ್ ಪ್ಲಸ್ಸು, ಈ ಥರದ್ದು. ಸೊ ಹಾಗಾಗಿ ಈ ಒಂದು ಬದಲಾವಣೆಯನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಮಲಬದ್ಧತೆ ಕಡಿಮೆ. ಆರೋಗ್ಯವಾಗಿರಲಿಕ್ಕೆ ಚೂಸ್ ರೈಟ್ ಕೈಂಡ್ ಆಫ್ ಫುಡ್ ಫಾರ್ ಎ ಹ್ಯಾಪಿ ಗಟ್. ಒಳ್ಳೆಯ ಒಂದು
ಕರುಳನ್ನು ಇಟ್ಕೊಳ್ಳಿಕ್ಕೆ ಒಳ್ಳೆಯ ಆಹಾರವನ್ನು ನಾವು ಸೆಲೆಕ್ಟ್ ಮಾಡಬೇಕು. ಖಂಡಿತವಾಗಿ ಮಲಬದ್ಧತೆಗೆ ಬೈ ಬೈ ಹೇಳ್ಬೋದು, ಮೂಲವ್ಯಾಧಿಗೆ ಬೈ ಬೈ ಹೇಳ್ಬೋದು. ನಮ್ಮ ಹೊಟ್ಟೆ ರಿಲ್ಯಾಕ್ಸ್ ಆಗಿದ್ದರೆ ನಾವು ಕೂಡ ರಿಲ್ಯಾಕ್ಸ್ ಆಗಿರ್ತೀವಿ, ನಮ್ಮ ಮಿದುಳು ರಿಲ್ಯಾಕ್ಸ್ ಆಗಿರುತ್ತೆ. ಸೊ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ತಮಗೆಲ್ಲರಿಗೂ ವಂದನೆಗಳು.